ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ನಾನು ಡಿಸೈನ್ ಬ್ಲೌಸ್ ಕಟಿಂಗ್ನ ತೋರಿಸಿದ್ದೆ. ಸೊ ಆ ವಿಡಿಯೋದಲ್ಲಿ ಅದರದ್ದು ಸ್ಟಿಚಿಂಗು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡಿ ಒಂದೆರಡು ದಿನ ಗ್ಯಾಪ್ ತೊಗೊಂಡ್ರೆ ಇದ್ರದ್ದು ವಿಡಿಯೋ ಮಾಡೋಕ್ಕೆ ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ, ಹಾಗಾದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಯಾವುದೇ ರೀತಿಯ ನಮಗೆ ಕ್ಯಾನ್ವಾಸು ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ತುಂಬಾ ನೀಟಾಗಿ ನಮಗೆ ಬ್ಲೌಸ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಈ ಡಿಸೈನ್ ಬ್ಲೌಸು ಬಿಗಿನರ್ಸ್ ಕೂಡ ಆರಾಮವಾಗಿ ಸ್ಟಿಚ್ ಮಾಡ್ಬೋದು ಈ ಒಂದು ಬ್ಲೌಸನ್ನ. ಓಕೆನಾ? ಬನ್ನಿ, ಹಾಗಾದರೆ ಅದು ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮೊದಲನೇದಾಗಿ ಈ ರೀತಿ ಗುಂಡು ಪಿನ್ನುಗಳನ್ನ ನಾವು ಬ್ಲೌಸ್ಗೆ ಹಾಕ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಸ್ಟಿಫ್ ಆಗಿರೋ ಕಾರಣ, ಬಟ್ಟೆಯ ಒಂದು ಮೇನ್ ಕ್ಲಾತು ಸರಿದಾಡೋ ಬಟ್ಟೆ ಇರೋದ್ರಿಂದ ಇದನ್ನೇ ನಾವು ಗುಂಡು ಪಿನ್ನ ಹಾಕೋದ್ರಿಂದ ನಮಗೆ ಬಟ್ಟೆ ಎಲ್ಲೂ ಜರಿದಾಡೋದಿಲ್ಲ. ಸೊ ಇವಾಗ ನಾನು ನೋಡಿ ಅದು ಏನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವ, ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ನೀವು ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾವು ಕಟ್ ಮಾಡೋದ್ರಿಂದ ನಮಗೆ ಎಲ್ಲೂ ಕೂಡ ನೆಕ್ ಶೇಪು ದೊಡ್ಡ ಸಣ್ಣ ಒಂದು ಕಡೆ ಆಗಲ್ಲ. ಸೊ ಕರೆಕ್ಟಾಗಿ ಬರುತ್ತೆ. ನಾನು ಆಲ್ಮೋಸ್ಟು ನನ್ನ ಬ್ಲೌಸ್ಗಳಲ್ಲೆಲ್ಲ ಹಾಗೆ ನೆಕ್ಕನ್ನ ನಾನು ಕಟ್ ಮಾಡೋದಿಲ್ಲ. ನೀವು ಆಲ್ವೇಸ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಇವಾಗ ನೋಡಿ, ಒಂದು ಅರ್ಧ ಇಂಚ್ ಅಥವಾ 1/4 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಸ್ಟಿಚಿಂಗಿಂದ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ಕಡೆ ಈ ರೀತಿ ನಾಚನ್ನ ಹಾಕ್ಕೋಬೇಕು. ಹಾಕೋವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ನಮ್ಮದು ಸ್ಟಿಚ್ ಕಟ್ ಆಗಬಾರ್ದು. ಇವಾಗ ನೋಡಿ, ಬ್ಯಾಕಿಂದು ಈ ಕಡೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಪಟ್ಟಿ ಕೊಟ್ಕೊಳ್ತೀನಿ ಅಂತಂದರೆ ಬ್ಯಾಕ್ ಪಟ್ಟಿನೇ ಕೊಟ್ಕೋಬೋದು. ನಾನು ನಾರ್ಮಲ್ ಹಾಗೆ ಸ್ಟಿಚ್ ಮಾಡಿ ಹೊಲಿಸ್ಕೋತಾ ಇದ್ದೀನಿ. ಇವಾಗ ಬ್ಲೌಸ್ನ ನೀಟಾಗಿ ಕರೆಕ್ಟಾಗಿ ಮೂಲೆಗಳನ್ನೆಲ್ಲ ಹೊಲಿಸ್ಕೋಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಲರಿಂಗ್ ಬಗ್ಗೆ ಎಲ್ಲ ಮಾಹಿತಿನೂ ನನ್ನ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ನೋಡಿ, ಇದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ಮೂಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಆ ರೀತಿ ಮೂಲೆ ನಮಗೆ ಕರೆಕ್ಟಾಗಿ ಟರ್ನ್ ಆಗಬೇಕು. ನೋಡಿ, ಇವಾಗ ರೌಂಡಾಗಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ನೋಡಿ, ಇಲ್ಲೊಂದು ಶೇಪ್ ತೆಗೆದುಬಿಟ್ಟಿದೆ. ಸೊ ಇವಾಗ ಅದನ್ನು ಕೂಡ ತಗೋತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ? ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ. ನೋಡಿ, ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ, ಕಂಪ್ಲೀಟಾಗಿ ನಮ್ಮದು ನೆಕ್ ಅನ್ನುವಂಥದ್ದು ಶೇಪು ರೆಡಿ ಆಯಿತು. ಇವಾಗ ಕೆಳಗಡೆ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ ಸ್ಟಿಫಿಗೋಸ್ಕರ. ನಾನು ಇವತ್ತು ಈ ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಹುಷಾರಿರಲಿಲ್ಲ. ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು ನೆಗಡಿ ಇದೆ ಅಂತ. ಸೊ ಮಾತಾಡೋಕ್ಕೆ ಯಾವ ರೀತಿ ಆಗ್ತಾರಂತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಿರಲಿಲ್ಲ ಅಪ್ಲೋಡು. ಸೊ ಇವತ್ತು ಗ್ಯಾಪ್ ತುಂಬ ಆಗತ್ತೆ ಅಂತ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ರೌಂಡಾಗಿ ಮೇನ್ ಕ್ಲಾತು ಹಾಗೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮ್ಮದು ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇನ್ನು ಇದಕ್ಕೆ ನಾವು ಏನು ಡಿಸೈನ್ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು. ನಾನು ಮಾತ್ರ ಈ ರೀತಿ ನೋಡಿ ಗೋಲ್ಡನ್ ಲೇಸ್ನ ಇದ್ರ ಮೇಲೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಲೇಸ್ ಬೇಡ ಅಂತಂದರೆ ಹಾಗೆ ಬಿಟ್ಟು ನೀವು ಆ ಮೂಲೆ ಶೇಪನ್ನು ತೆಗೆದಿದ್ವಲ್ವ, ಸೊ ಅಲ್ಲಿಗೆ ಒಂದು ಬಟನ್ನ ಹಾಕೋಬೋದು. ಬಟ್ ಇವರು ಕಸ್ಟಮರ್ ನನಗೆ ಕಸಿ ಇಡೋಕ್ಕೆ ಹೇಳಿದ್ದಾರೆ. ಸೊ ಹಂಗಾಗಿ ಕಸಿ ಇಡ್ತಾಯಿದ್ದೀನಿ ನಾನು. ಹಾಗೆ ನೋಡಿ, ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಿಕೊಂಡು ಬರ್ತಾಯಿದ್ದೀನಿ.
ಸ್ವಲ್ಪ ಮುಂದಗಡೆ ಗ್ಯಾಪ್ ಬಿಟ್ಟು, ಅಂದರೆ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಲೇಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ರೀತಿ ಯಾಕೆ ಅಟ್ಯಾಚ್ ಮಾಡ್ತಿದ್ದೀನಿ ಅಂತಂದರೆ ಲುಕ್ಕು ಕೊಡುತ್ತೆ. ಜಾಸ್ತಿ ಎಡ್ಜಿಗೆ ಹಚ್ಚಿ ಸ್ಟಿಚ್ ಮಾಡೋಕ್ಕಿಂತ ಲೇಸು ಸೊ ಒಂದು 1/4 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಲುಕ್ಕು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಸೊ ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಲೇಸ್ನ. ಸೊ ನೋಡಿ, ಲೇಸ್ ಅಟ್ಯಾಚ್ ಮಾಡಿದ್ದಾಯಿತು. ಇವಾಗ ಇದಕ್ಕೆ ನಾವಿನ್ನು ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ದಾರ ಕಾಣ್ತಿತ್ತು. ಈ ರೀತಿ ಏನಾದರೂ ದಾರ ಕಾಣ್ತಿದ್ರೆ ಕಟ್ ಮಾಡ್ಕೊಂಬಿಡಿ ನೀಟಾಗಿ. ಇವಾಗ ಟಕ್ಸ್ ಪಾಯಿಂಟ್ನೂ ಕೂಡ ಇಟ್ಬಿಡ್ತಿದ್ದೀನಿ. ಇವಾಗ ಈ ರೀತಿ ಗೋಲ್ಡನ್ ಕಸಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ಕಸಿ ಕೂಡ ಅಟ್ಯಾಚ್ ಆಯಿತು. ಸೊ ಲಾಸ್ಟಲ್ಲಿ ಬ್ಲೌಸು ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದ್ಸಲ ನಿಮಗೆ ತೋರಿಸ್ತೀನಿ ವಿಡಿಯೋ ಮೂಲಕನೇ. ಲಾಸ್ಟ್ ಎಂಡಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು. ಸೊ ಈ ರೀತಿ ನೀವು ಕೂಡ ಟ್ರೈ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.